ಬೆಂಗಳೂರಿನ ಉತ್ಸಾಹಿ ಯುವಜನರ ಗುಂಪೊಂದು ಸುಮನಾ ಫೌಂಡೇಶನ್ ಹೆಸರಲ್ಲಿ ಸದ್ದಿಲ್ಲದೆ ಗ್ರಾಮೀಣ ಭಾಗದ ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಹೊಸ ಲುಕ್ ಅನ್ನು ಕೊಡ್ತಾ ಇದೆ. ಅದರಲ್ಲಿ ಹರಿಹರದ ದೇವರ ಬೆಳಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಒಂದು. ಈ ಉತ್ಸಾಹಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಗೆ ಬಣ್ಣವನ್ನ ಬಳಿದು ಮಕ್ಕಳನ್ನ ಆಕರ್ಷಿಸುವ ಚಿತ್ರಗಳನ್ನು ಬಿಡಿಸುತ್ತಿದ್ದಾರೆ. ಇಡೀ ಶಾಲೆಯ ಚಿತ್ರಣವನ್ನ ಬದಲಿಸಿದ್ದಾರೆ. ನಮ್ದು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಸಿ ಅನ್ನುವಂಥ ಒಂದು ಅಭಿಯಾನ. ಸರ್ಕಾರಿ ಶಾಲೆ ಯಾಕೆ ಅಂದ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ಬಿಟ್ರೆ ನಮ್ಮ ಮಕ್ಕಳು ಅಥವಾ ಹಳ್ಳಿಯಲ್ಲಿ ಓದ್ಬಿಟ್ರೆ ಒಂದು ಉಜ್ವಲವಾದ ಭವಿಷ್ಯ ಇಲ್ಲ ಅನ್ನುವಂಥದ್ದು, ಅದರ ವಿರುದ್ಧ ಸುಮನ ಇದೊಂದು ರೀತಿಯ ಒಂದು ಹೋರಾಟ ಅಂತಾನೆ ನಾನು ಹೇಳ್ಬೋದು. ಇವತ್ತಿನ ನೋಡ್ತೀವಿ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯ ಒಂದು ಹಾಜರಾತಿ ಇದೆ, ಎಷ್ಟು ಕ್ಷೀಣಿಸ್ತಾ ಇದೆ. ಅನೇಕ ಶಾಲೆಗಳು ಇವತ್ತು ಮುಚ್ಚೋಗ್ತಿದೆ. ಕಾರಣ ಒಂದು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆ. ನಾವು ಕೆಲಸ ಮಾಡಾದ್ಮೇಲೆ ನಮಗೆ ಖುಷಿ ಇದೆ, ಯಾಕಂದ್ರೆ ಅವ್ರಿಗೆ ಇಷ್ಟ ಆಗುವಂತಹ ಡ್ರಾಯಿಂಗ್ಸ್ನ ಕಾನ್ಸೆಪ್ಟ್ ಬೇಸಿಸ್ ಡ್ರಾಯಿಂಗ್ ಆದ್ಮೇಲೆ ಅವ್ರು ಅಟ್ರಾಕ್ಟ್ ಆಗಿ ನಾನಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತೀವಿ ಅಂತ ಹೇಳಿ ಬಂದು ಜಾಯ್ನ್ ಆಗ್ತಾರೆ. ಸೊ ಹಾಜರಾತಿ ಇದಾಗಿದೆ. 20 ಮಂದಿಯ ಈ ತಂಡ ಇಲ್ಲಿಯವರೆಗೂ 53 ಶಾಲೆಗಳನ್ನ ಸುಂದರೀಕರಿಸಿದೆ. ಅಲ್ಲದೆ ಸುಮನಾ ಸುಂದರ ಮನಸ್ಸಿನ ನಾಗರಿಕರು ಎಂಬ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡ್ತಿದೆ. ಈ ಸಂಸ್ಥೆಯ ಕೆಲಸವನ್ನ ಜನ ಮೆಚ್ಚಿದ್ದಾರೆ. ಬಹಳ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಕೆಲಸ ಸರ್. ಇವತ್ತು ಯಾಕಂತ ಹೇಳಿದ್ರೆ ದುಡ್ಡು ಕೊಟ್ಟರು ಈ ರೀತಿಗೆ ಉತ್ತಮವಾಗಿರ್ತಕ್ಕಂಥ ಬಣ್ಣ ಕೊಡೋದೇ ಕಷ್ಟ ಇರ್ತೈತಿ. ಅವರೇ ದುಡ್ಡು ಹಾಕಿ ಅವರೇ ಕೈಯಿಂದ ಮುಟ್ಟಿ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಅದು ಗ್ರೇಟ್. ಅದು ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮೂರ ಶಾಲೆ ಹೆಸರೇನು ಬರ್ದಿದಾರಲ್ಲ ಸರ್, ಅದು ಬೋರ್ಡ್ ನೋಡಿ, ಅದು ಕರ್ನಾಟಕದ ಒಂದು ಫ್ಲಾಗ್ ಇಡೀ ರಾಜ್ಯದಾಗ ಎಲ್ಲಿ ಇಲ್ಲೇನೋ ಅಂತ ನನ್ನ ಭಾವನೆ. ಸರ್ಕಾರದ ದುಡ್ಡು ತಗಂದೇ ಈ ಥರ ಮಾಡೋದು ನಾವು ನೋಡಿಲ್ಲ ನನ್ನ ಅನುಭವದಲ್ಲಿ. ಸರ್ಕಾರ ಮಾಡಬೇಕಾದ ಕೆಲಸವನ್ನ ಇಂತಹ ಅದೆಷ್ಟೋ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಸದ್ದಿಲ್ಲದೆ ಮಾಡ್ತಾ ಇದೆ. ಈ ಒಂದೊಳ್ಳೆ ಕೆಲಸ ಹೀಗೆ ಮುಂದುವರಿಲಿ. ಪುನೀತ್ ಅಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.